ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗಲಿ ಫುಡ್ ಶಂಕರ್. ಇವತ್ತು ಒಂದು ಯೂನಿಕಾಗಿ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಅದೇನು ಅಂದರೆ ಎಲ್ಲ ಎಂತೆಂಥ ಟೀನೇ ಕುಡ್ದಿದೆ. ನಾನು ಇಲ್ಲಿ ಕಾಶ್ಮೀರಿ ಟೀ ಅನ್ಬಾಕ್ಸ್ ಮಾಡಿ ಅದು ಪ್ರಾಡಕ್ಟ್ ಮತ್ತು ಟೀ ಹೇಗೆ ಬರುತ್ತೆ ಅಂತ ಎಲ್ಲನೂ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಯ್ತದೆ ನೋಡಿ. ಇದು ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಬೇಕು ಅಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ಫ್ಲಿಪ್ಕಾರ್ಟ್ ಹಿಂಗೆ ಓಪನ್ ಮಾಡಿದ್ರೆ ಬಾಕ್ಸ ಪ್ಯಾಕಿಂಗ್ ಮಾತ್ರ ಮಸ್ತಾಗಿ ಕೊಟ್ಟರೆ. ಅದು ಗಾಜಿನ ಬಾಟ್ಲಾಗಿರೋದ್ರಿಂದ ಏನೂ ಡ್ಯಾಮೇಜ್, ಒಂಚೂರು ಡ್ಯಾಮೇಜ್ ಆಗಬಾರ್ದು ಅಂತವ. ಮತ್ತು ಅದರೊಳಗೆ ಒಂದು ಬಿಲ್ನು ಕೊಟ್ಟರೆ. ಬಿಲ್ ತಗೊಂಡು ನಾನೇನು ಮಾಡೋಣ, ಅಮೌಂಟ್ ಬಂದು 120 ರೂಪಾಯಿ ಅಷ್ಟೇ. ಇದು ಅರ್ಧ ಬಾಟ್ಲಿ ಇರುತ್ತೆ. ಇಲ್ಲಿ 318 ರೂಪಾಯಿ ಅಂತೈತೆ. ಆ್ಯಕ್ಚುಲಿ ನಾನು ಪೇ ಮಾಡಿರೋದು 120 ರೂಪಾಯಿ ಅಷ್ಟೇ. ನೆಕ್ಸ್ಟು ಇದನ್ನ ಓಪನ್ ಮಾಡೋಣ. ನೋಡಿ ಯಾವ ಥರ ಹೆಂಗೆ ತೆಗ್ದೆಸಿದ್ರೆ ಒಂಚೂರು ಏನೂ ಆಗಬಾರ್ದು ಅಂತ ಮಸ್ತಾಗಿ ಬಾಕ್ಸ್ ಪ್ಯಾಕಿಂಗ್ ನೀಟಾಗಿ ಮಾಡಿಕೊಟ್ಟಾರೆ. ಫ್ಲಿಪ್ಕಾರ್ಟ್ ಅದೊಂದು ಬೆಸ್ಟು. ನೋಡಿ ಬಾಟಲ್ ಇದು ಮುಚ್ಚಲ ಕಾಶ್ಮೀರಿ ಫ್ರೆಶ್ ಪಿಗ್ ಅಂತ ಐತೆ. ಇದು ಕಾಶ್ಮೀರಿ. ಹಿಂಗೆ ಡೈರೆಕ್ಟ್ ಬಾಟ್ಲ್ ಓಪನ್ ಮಾಡೋಣ. ನೋಡಿ ಕಾಶ್ಮೀರಿ ಕುಹಾ ಅಂತ ಐತೆ. ಕುಹಾ ಅಂದರೆ ಟೀ ಅಂತ. ಬಾಟ್ಲ್ ಮೇಲೆ 370 ರೂಪಾಯಿ ಬರ್ತಾರೆ. ಬರೀ 120 ರೂಪಾಯಿ ಅಷ್ಟೇ. ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿಂದ ನೋಡಿ. ಮತ್ತು ಬಾಟ್ಲ್ ಮೇಲೆ ಒಂದು ರ್ಯಾಪರ್ ಇರುತ್ತೆ, ಅದನ್ನು ಕೀಳೋಣ. ಮುಚ್ಚಲೆ ಓಪನ್ ಮಾಡಿ ಬಲಿ ಇದ್ರೊಳಗೆ ಎಂತೆಂಥವು ಕೊಟ್ಟರೆ ಅಂತ ಸ್ವಲ್ಪ ಸುರಿದ್ಬಿಟ್ಟು ಮಾಡೋಣ. ನೋಡಿ ಎಂತೆಂಥ ಎಲೆ, ಹೂವು, ಚಕ್ಕೆ, ಲವಂಗ ಎಲ್ಲನೂ ಹಾಕಿರೆ. ನೋಡಿ ಈ ಥರ ಇವು ಎಂತೆಂಥವು ಎಲೆ ಪಲೆ ಎಲ್ಲನೂ ಹಾಕಿರೆ. ನೋಡ್ತಿದ್ದೀರಲ್ಲ. ಆ್ಯಕ್ಚುಲಿ ಈ ಕಾಶ್ಮೀರದಲ್ಲೂ ಇದೇ ಥರ ಇರುತ್ತೆ. ಅದು ಮತ್ತು ಅದರೊಳಗೆ ಒಂದು ಸಾಫ್ರನ್ನು ಕೊಡ್ತಾರೆ. ಸಾಫ್ರನ್ ಕೇಸರಿನೂ ಕೊಟ್ಟರೆ. ಇದೇನಕ್ಕೆ ಕೊಟ್ಟರೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋದು ಹೆಂಗೋ ಅಂತ ಗೊತ್ತಿಲ್ಲ. ನೋಡೋಣ ಬೇರೆ ಈ ವಿಡಿಯೋ ನೋಡಿಬಿಟ್ಟು ಇದು ಮಾಡೋ ರೆಸಿಪಿನ ತೋರಿಸ್ತೀನಿ. ಬಲಿ ಒಂದು ಸತಿ ಅದು ರೆಸಿಪಿನ. ಇವಾಗ ಟೀ ಯಾವ ಥರ ಇರುತ್ತೆ ಅಂತ ತೋರಿಸೋಣ. ನೋಡಿ ಇದು ಬಾಟ್ಲು ಮಾಮೂಲಿ ತೋರಿಸಿದ್ದೀನಿ. ಮುಚ್ಚಿಲದಲ್ಲಿ ಇಷ್ಟ ಐತೆ. ನೋಡಿ ಫಸ್ಟಿಗೆ ನೀರು ಕಾಯೋಕ್ಕಿಡೋಣ. ನಾನು ಆ್ಯಕ್ಚುಲಿ ವಿಡಿಯೋ ನೋಡ್ಕೊಂಬಂದೇ ಮಾಡ್ತಿರೋದು. ಅಲ್ಲಿಗೂ ಇವ್ರು ಕೊಟ್ಟಿರೋದಕ್ಕೆ ಏನು ಡಿಫ್ರೆನ್ಸ್ ಅಂತ ನಮ್ಮ ತಾಯಿನಲ್ಲೂ ಗೊತ್ತಿಲ್ಲ. ನಾನಿಲ್ಲಿ ಎರಡು ಗ್ಲಾಸ್ ಅಷ್ಟು ಸಕ್ಕರೆ ಹಾಕೊಂಡಿದ್ದೀನಿ, 2 ಚಮಚನ. ಮತ್ತು ಸಾಫ್ರನ್ನ ಇಷ್ಟ ಹಾಕ್ತಾಯಿದ್ದೀನಿ. ಅಂದರೆ ಒಂದು 10 ಎಸ್ಲ ಹಾಕ್ತಾಯಿದ್ದೀನಿ ಸಾಫ್ರನ್ನ. ಇದು ತುಂಬ ಕಾಸ್ಟ್ಲಿ. ನೋಡಿ ಕಲರ್ ಯಾವ ಥರ ಬಿಟ್ಕೊಂಡೈತೆ ಅಂತ. ಇವಾಗ ತಿರುಸ್ತಾ ಇದ್ದೀನಿ. ಸಕ್ಕರೆ ಕರಗಬೇಕಾಗುತ್ತೆ. ನೋಡಿ ಸ್ವೀಟ್ ನೋಡೋಣ ಸರಿ ಆಯಿತು ಇಲ್ವ ಅಂತ. ಇನ್ನೂ ಸಕ್ಕರೆ ಹಾಕೊಂಡಿದ್ದೀನಿ. ಮತ್ತು ಇದನ್ನು 1 ಸ್ಪೂನಷ್ಟು ಹಾಕತ್ತಾಯಿದ್ದೀನಿ. ಫಸ್ಟು 1 ಸ್ಪೂನಷ್ಟು ನೋಡೋಣ. ಆಮೇಲೆ ಜಾಸ್ತಿ ಗೀಸ್ ಯಾಕಂದ್ರೆ ಕುಡಿಯೋಕ್ಕಾಗ್ದವ್ರು ಕಷ್ಟ ಅಂತ. ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಜಾಸ್ತಿ ಹೊತ್ತು ಬೇಯಿಸಂಗಿಲ್ಲ. ಒಂದು 3 ನಿಮಿಷ ಬೆಂದರೆ ನಿಮಗೆ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ.
ಜಾಸ್ತಿ ಕುದಿಸಂಗೆಲ್ಲ ಮಾಡೋಕ್ಕೋಗ್ಬೇಡಿ. ಒಂದು ಕುದಿ ಬಂದಿದ್ದಕ್ಕೆ ಆಫ್ ಮಾಡಿ. ಒಂದು 3ರಿಂದ 4 ನಿಮಿಷ ಇಷ್ಟೇ. ಇವಾಗ ಟಕ್ ಅಂತ ಸ್ಟವ್ ಆಫ್ ಮಾಡಿಬಿಡಿ. ಸ್ಟವ್ ಆಫ್ ಮಾಡಿದ ಮೇಲೆ ತಣ್ಣಗಾಕಿ ಒಂದು 5 ನಿಮಿಷ ಬಿಡೋಣ. 5 ನಿಮಿಷ ಬಿಟ್ಟು ಫಿಲ್ಟ್ರ್ ಮಾಡ್ಕೊಳ್ಳೋಣ. ಗಷ್ಟ ಪಷ್ಟ ಎಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ. ಇಷ್ಟೊಂದು ಗ್ಲಾಸಿಗೆ ಸರ್ವ್ ಮಾಡ್ಕೊಂಡ್ರೆ ನೋಡಿ. ಕಾಶ್ಮೀರದಲ್ಲೂ ಇದೇ ಥರ ಟೀ ಕೊಡ್ತಾರೆ ಹೆಂಗೆ ಅಂತ ನನಗೆ ಗೊತ್ತಿಲ್ಲ. ನಾನು ಒಂದು ಸತಿ ಕುಡಿದಿದ್ದೀನಿ, ಅದಕ್ಕೆ ಸೇಮ್ ಟೇಸ್ಟ್ ಬಂದೈತೆ. ನೋಡಿ, ಒಂದು ಸತಿ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಒಂದು ಸತಿ ತಗೊಂಬಂದು ನೀವು ಒಂದು ಸ್ವಲ್ಪ ಕಾಶ್ಮೀರಕ್ಕೆ ಹೋಗ್ದಕ್ಕಾಗಲ್ಲ, ಇಲ್ಲೇ ಕುಡಿಯೋಣ ಅಂತ ಅಂದ್ಕೊಂಡ್ರೆ ಕಾಶ್ಮೀರಿ ಟೀ ಕುಡಿಬೋದು. ಲಿಂಕು ಡಿಸ್ಕ್ರಿಪ್ಷನಲ್ಲಿ ಐತೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.